ಮಂಡ್ಯದ ಕೆರಗೋಡಿನಲ್ಲಿ ಬಿಜೆಪಿ ಪ್ರತಿಭಟನೆಗೆ ಸಾಕಷ್ಟು ಒಂದು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಸೊ ಮಂಡ್ಯದಲ್ಲಿ ನಡೀತಾ ಇರುವಂತಹ ಬಿಜೆಪಿ ಪ್ರತಿಭಟನೆ ಏನಿದೆ ಅದಕ್ಕೆ ಈಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತವೆ. ಯಾವ ಕಾಲದಿಂದ ಹನುಮಧ್ವಜ ಇತ್ತು ಮೊದಲು ಅದಕ್ಕೆ ಉತ್ತರ ಹೇಳಿ. ಬಿಜೆಪಿಯವರು ಮೊದಲು ಉತ್ತರ ಹೇಳಿ ಅಂತ ಹೇಳಿ ಆಗ್ರಹ ಪಡಿಸಿದ್ದಾರೆ ಸಚಿವ ಕೆ ವೆಂಕಟೇಶ್. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಕೆ ವೆಂಕಟೇಶ್ ಈಗ ವಾಗ್ದಾಳಿ ನಡೆಸಿದ್ದಾರೆ. ಧ್ವಜ ಎಷ್ಟು ವರ್ಷದಿಂದ ಇತ್ತು, ಎಷ್ಟು ದಿನದಿಂದ ಇತ್ತು, ಅದೆಲ್ಲದ್ರ ಬಗ್ಗೆ ಮೊದಲು ಬಿಜೆಪಿಯವರು ಮಾತಾಡ್ಲಿ. ರಾಮನ ಪೂಜೆ ಮಾಡೋ ದಿನ ಹನುಮಧ್ವಜ ನೆಟ್ಟು ಈಗ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ಹೇಗಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಇವತ್ತು ಕೆ ವೆಂಕಟೇಶ್ ಅವರು ಕೇಳಿದ್ದಾರೆ. ಪೂಜೆ ಮಾಡದ್ಮೇಲೆ ಧ್ವಜವನ್ನ ತೆಗಿಬೇಕಾಗಿತ್ತಲ್ವಾ? ಬಿಜೆಪಿಯವರಿಗೆ ಬುದ್ಧಿ ಇಲ್ಲದೆ ಇದೆಲ್ಲ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟದನ್ನೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ವೆಂಕಟೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯವರಿಗೆ ಬುದ್ಧಿ ಇಲ್ಲ, ಅವ್ರು ಸಣ್ಣ ಪುಟ್ಟದನ್ನೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಾಮರಾಜನಗರ ಉಸ್ತುವಾರಿ ಸಚಿವ ವೆಂಕಟೇಶ್ ಹೇಳಿಕೆ ನೀಡಿದ್ದಾರೆ. ಯಾವ ಕಾಲದಿಂದ ಇತ್ತು, ಎಷ್ಟು ವರ್ಷದಿಂದ ಇತ್ತು ಗೊತ್ತಾಗಬೇಕಲ್ಲ. ನಾವು ಪೂಜೆ ಮಾಡೋದು ಸರ್ ಇಟ್ಬಿಟ್ಟು ಇಲ್ಲೇ ಇರ್ಬೇಕು ಅಂತ ಹೆಂಗಾಗುತ್ತೆ? ಆಯ್ತು, ಪೂಜೆ ಮಾಡಿದ್ರೆ ಮೂರು ತೆಗಿಬೇಕಲ್ಲ ಅದನ್ನ ಅಷ್ಟೇ. ವಿವಾದನ ಅವ್ರು ಮಾಡ್ತಾ ಇದ್ದಾರೆ, ಬಿಜೆಪಿಯವರು ವಿವಾದ ಮಾಡ್ತಾ ಇದ್ದಾರೆ. ನಮಗೆ ಫಸ್ಟ್ ಉತ್ತರ ಬೇಕಾಗಿರೋದು ಹನುಮಧ್ವಜ ಯಾವ ಕಾಲದಿಂದ ಇತ್ತು, ಎಷ್ಟು ವರ್ಷದಿಂದ ಇತ್ತು ಅಂತ ಉತ್ತರ ಬೇಕಾಗುತ್ತೆ. ಉತ್ತರ ಇದೆಯಾ? ಈಗೆಲ್ಲ ಬಂದ್ಬಿಟ್ಟು ಇಲ್ಲೂ ನೆಟ್ಬಿಟ್ಟಿದ್ದು ಅಲ್ಲಿ ಹನುಮಂತ ದೇವಸ್ಥಾನ ಬಿಟ್ಕೊಡಕ್ಕಾಗುತ್ತಾ? ಹೇಳಿ ನೋಡೋಣ. ಅವ್ರಿಗೆ ಬುದ್ಧಿ ಇರ್ಬೇಕಷ್ಟೇ. ಅವ್ರಿಗೆ ಬುದ್ಧಿ ಇವೆಲ್ಲ ಮಾಡ್ತಾ ಇದ್ದಾರೆ ನೋಡ್ರಿ. ಅವ್ರಿಗೆ ಇವತ್ತು ಸರ್ಕಾರದ ವಿರುದ್ಧ ಸಣ್ಣ ಪುಟ್ಟ ವಿಷಯವನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಇದು ಗಲಾಟೆ ಮಾಡೋ ವಿಚಾರಣೆ ಅಲ್ಲ. ಅವ್ರು ದೇವರ ಪೂಜೆ ಮಾಡೋ ದಿವಸ ಹನುಮಂತ ನೆಟ್ಟಿದ್ರು, ಮುಗಿದ್ಮೇಲೆ ತೆಗಿಬೇಕಲ್ವಾ? ಹಿಂದೂ ವಿರೋಧಿ ಅಂತ ನಮ್ಮ ಪಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಗಲ್ಲ. ನಾವು ಹಿಂದೂಗಳೇ ಅಲ್ವಾ? ನಾವು ರಾಮನ ಪೂಜೆ ಮಾಡ್ತೀವಿ, ಈಶ್ವರನ ಪೂಜೆ ಮಾಡ್ತೀವಿ, ಹನುಮನ ಪೂಜೆ ಮಾಡ್ತೀವಿ, ದೊಡ್ಡಮ್ಮ ಚಿಕ್ಕಮ್ಮ ತಾಯಮ್ಮ ಎಲ್ಲರೂ ಮಾಡ್ತೀವಿ.